ಹಲೋ ಮಕ್ಕಳೇ, ಹಿಂದಿನ ತರಗತಿನಲ್ಲಿ ನಾವು ವರ್ಣಮಾಲೆ ಬಗ್ಗೆ ತಿಳ್ಕೊಂಡ್ವಿ, ಹಾಗೆ ಸಂಯುಕ್ತಾಕ್ಷರಗಳ ಬಗ್ಗೆ ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ನಾವು ವಚನಗಳ ಬಗ್ಗೆ ಕೂಡ ತಿಳ್ಕೊಂಡ್ವಿ. ವಚನಗಳಲ್ಲಿ ಏಕವಚನ ಮತ್ತು ಬಹುವಚನಗಳ ಬಗ್ಗೆ ಕೂಡ ತಿಳ್ಕೊಂಡಿದೀವಿ. ಸೊ ಹಾಗಿದ್ರೆ ಇವತ್ತಿನ ದಿನ ನಾವು ಲಿಂಗಗಳ ಬಗ್ಗೆ ಪರಿಚಯ ಮಾಡ್ತಾ ಹೋಗೋಣ. ಸೊ ಲಿಂಗ ಅಂತಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಲಿಂಗಗಳು ಅಂತ ಬಂದಾಗ ಲಿಂಗಗಳಲ್ಲಿ ಎಷ್ಟು ವಿಧಗಳು ಇದಾವ, ಅವನ್ನ ಯಾವ ರೀತಿ ನಾವು ಐಡೆಂಟಿಫೈ ಮಾಡ್ಬೇಕಂದ್ರೆ ಅವನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಸೊ ಲಿಂಗಗಳಲ್ಲಿ ಎಷ್ಟು ವಿಧಗಳಂತ ಬರೋದಾದ್ರೆ ಲಿಂಗಗಳಲ್ಲಿ 3 ವಿಧಗಳು ಬರ್ತವೆ. ಸೊ ಮೊದಲನೇದು ಪುಲ್ಲಿಂಗ, ಸೊ ಎರಡನೇದು ಸ್ತ್ರೀಲಿಂಗ, ಸೊ ನಂತರ ಬರ್ತಕ್ಕಂಥದ್ದು ನಪುಂಸಕ ಲಿಂಗ ಅಂತೇಳಿ ಹೇಳ್ತೇವೆ. ಸೊ ಇಲ್ಲಿ ಈಗ ಒಂದು ಲಿಂಗಗಳಲ್ಲಿ ಎಷ್ಟು ವಿಧಗಳು ಬರ್ತವೆ ಅಂತ ಗೊತ್ತಾಯ್ತು ನಮ್ಗೆ. ಲಿಂಗಗಳಲ್ಲಿ 3 ವಿಧಗಳು ಬರ್ತವೆ ಅಂತ ಗೊತ್ತಾಯ್ತು. ಸೊ ಮೊದಲನೇದಾಗಿ ಬರ್ತಕ್ಕಂಥದ್ದು ಯಾವುದು? ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ ಅಂತೇಳಿ